ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಲಾಗ್. ಈ ಬೆಂಗಳೂರಿನಲ್ಲಿರ್ತಕ್ಕಂತಹ ಇಸ್ಕಾನ್ ಟೆಂಪಲ್ ನ ಇತಿಹಾಸವನ್ನ ಒಮ್ಮೆ ನಾವು ನೋಡೋದಾದ್ರೆ, ಇನ್ನು ಈ ಇಸ್ಕಾನ್ ನ ಫುಲ್ ಫಾರ್ಮ್ ನ ನಾವು ನೋಡೋದಾದ್ರೆ ಇಂಟರ್ನ್ಯಾಷನಲ್ ಸೊಸೈಟಿ ಫಾರ್ ಕೃಷ್ಣ ಕನ್ಸ್ಯೂನೆಸ್ ಅಂತ ಕರೀತಾರೆ. ಈ ಇಸ್ಕಾನ್ ನ ಹರೇ ಕೃಷ್ಣ ಚಳುವಳಿ ಅಂತ ಕರೀತಾರೆ. ಇದ್ರ ಹಿಂದೆ ಇರತಕ್ಕಂತಹ ರೀಸನ್ ನಾವು ನೋಡೋದಾದ್ರೆ, ಎಸಿ ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ ಅವರು 1896ರಲ್ಲಿ ಭಾರತದ ಕೋಲ್ಕತ್ತಾ ನಗರದಲ್ಲಿ ಅಭಯ ಚರಣ್ ದೇ ಎಂಬ ಹೆಸರಿನಲ್ಲಿ ಜನಿಸ್ತಾರೆ. ಅವರಿಗೆ ಬಾಲ್ಯದಿಂದಲೇ ಶ್ರೀಕೃಷ್ಣ ಭಕ್ತಿ ಮತ್ತು ಭಗವದ್ಗೀತೆಯ ಮೇಲಿನ ಆಸಕ್ತಿ ಹೆಚ್ಚಾಗಿರುತ್ತೆ. 1922ರಲ್ಲಿ ಅವರು ತಮ್ಮ ಗುರುವಾದಂತಹ ಭಕ್ತಿ ಸಿದ್ಧಾಂತ ಸರಸ್ವತಿ ಅವರನ್ನ ಭೇಟಿ ಮಾಡ್ತಾರೆ. ಅವರ ಗುರುಗಳು ಅವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಶ್ರೀಕೃಷ್ಣನ ಸಂದೇಶವನ್ನ ಪಾಶ್ಚಾತ್ಯ ದೇಶಗಳಿಗೆ ಹರಡು ಎಂದು ಆದೇಶನ ನೀಡುತ್ತಾರೆ. ಆ ಆದೇಶವೇ ಮುಂದೆ ಇಸ್ಕಾನ್ ಟೆಂಪಲ್ ಚಳುವಳಿಗೆ ಬೀಜವಾಗುತ್ತೆ. 1965ರಲ್ಲಿ 69 ವರ್ಷದ ಪ್ರಭುಪಾದ ಅವರು ಜಲದೂತ ಎಂಬ ಸರಕು ಹಡಗಿನಲ್ಲಿ ಅಮೆರಿಕಕ್ಕೆ ಹೊರಡ್ತಾರೆ. ಅವರ ಬಳಿ ಹಣ ಬಹಳ ಕಡಿಮೆ ಇರುತ್ತೆ, ಆದರೆ ಅವರು ಭಗವದ್ಗೀತೆಯ ಜ್ಞಾನ ಮತ್ತು ಶ್ರೀಕೃಷ್ಣನ ಮೇಲಿನ ಅಪಾರ ನಂಬಿಕೆಯಿಂದ ಅವರು ಹೊರಡ್ತಾರೆ. ನಂತರ 1966ರಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಇಸ್ಕಾನ್ ಟೆಂಪಲ್ ನ ಸ್ಥಾಪಿಸ್ತಾರೆ. ಮುಂದೆ 1970ರ ನಂತರ ಭಾರತದ ಮುಂಬೈ, ವೃಂದಾವನ, ಮಾಯಾಪುರ, ಬೆಂಗಳೂರು ನಗರಗಳಲ್ಲಿ ದೊಡ್ಡ ದೊಡ್ಡ ಮಂದಿರಗಳು ನಿರ್ಮಿಸಲು ಪ್ರಾರಂಭಿಸುತ್ತಾರೆ. 1997ರಲ್ಲಿ ದೇವಾಲಯವನ್ನ ಸಾರ್ವಜನಿಕರಿಗಾಗಿ ತೆರೆಯಲಾಗುತ್ತೆ. ನಮ್ಮ ಬೆಂಗಳೂರಿನಲ್ಲಿ ಇರುವಂತಹ ಇಸ್ಕಾನ್ ಟೆಂಪಲ್ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಕೃಷ್ಣ ದೇವಾಲಯಗಳಲ್ಲಿ ಒಂದು. ಈ ಸಂಸ್ಥೆ 1978ರಲ್ಲಿ ಕರ್ನಾಟಕದಲ್ಲಿ ನೋಂದಾಯಿಸಲಾಗುತ್ತದೆ. ಆರಂಭದಲ್ಲಿ ಸಣ್ಣ ಬಾಡಿಗೆ ಮನೆಯಲ್ಲಿ ಭಕ್ತರ ಚಟುವಟಿಕೆಗಳು ನಡೆಯುತ್ತಿದ್ದವು. ನಂತರ 1988ರಲ್ಲಿ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರ ರಾಜಾಜಿನಗರದ ಬಳಿ 7 ಎಕರೆ ಬಂಡೆಗಲ್ಲಿನ ಜಾಗವನ್ನ ದೇವಾಲಯ ನಿರ್ಮಾಣಕ್ಕಾಗಿ ನೀಡುತ್ತಾರೆ. ಆ ಜಾಗದಲ್ಲಿ ಮೊದಲಿಗೆ ತಾತ್ಕಾಲಿಕ ಮಂದಿರವನ್ನ ನಿರ್ಮಿಸಿ ಶ್ರೀಕೃಷ್ಣ ಮತ್ತೆ ಬಲರಾಮ ದೇವರ ವಿಗ್ರಹಗಳನ್ನ ಪ್ರತಿಷ್ಠಾಪನೆ ಮಾಡಲಾಗುತ್ತೆ. ನಂತರ ಭವ್ಯವಾದ ದೇವಾಲಯ ಮತ್ತು ಸಾಂಸ್ಕೃತಿಕ ಸಂಕೀರ್ಣ ನಿರ್ಮಾಣವನ್ನ ಆರಂಭಿಸುತ್ತಾರೆ. ಇಂದಿನ ದೇವಾಲಯವು ದಕ್ಷಿಣ ಭಾರತದ ಪ್ರಮುಖ ಆಧ್ಯಾತ್ಮಿಕ ಕೇಂದ್ರಗಳಲ್ಲಿ ಒಂದಾಗಿದೆ. ಇನ್ನು ದೇವಾಲಯದ ವೈಶಿಷ್ಟ್ಯ ಬಗ್ಗೆ ನಾವು ನೋಡೋದಾದ್ರೆ, ರಾಧಾಕೃಷ್ಣನ ದೇವರ ವಿಗ್ರಹವನ್ನ ಮುಖ್ಯ ಗರ್ಭಗುಡಿಯಲ್ಲಿದೆ. ನಂತರ ಕೃಷ್ಣ, ಬಲರಾಮ, ನರಸಿಂಹ, ವೆಂಕಟೇಶ್ವರ ಸ್ವಾಮಿ ದೇವಾಲಯಗಳಿವೆ. ತದನಂತರ ಬಂಗಾರದ ಧ್ವಜಸ್ತಂಭ ಮತ್ತು ಗೋಪುರ, ಅದರ ಮುಂದೆನೆ ಭಗವದ್ಗೀತೆ, ಭಾಗವತ ಪಾಠ ಮತ್ತು ಭಜನೆಗಳಿವೆ. ಅದರ ನಂತರ ಉಚಿತ ಪ್ರಸಾದ ವಿತರಣೆ ಮತ್ತು ಭಕ್ತರಿಗೆ ಧ್ಯಾನ ಮತ್ತು ಜಪ ಕಾರ್ಯಕ್ರಮಗಳು ಸಹ ಇವೆ. ಈ ಇಸ್ಕಾನ್ ಚಳುವಳಿಯ ಉದ್ದೇಶ ಏನಪ್ಪಾ ಅಂದ್ರೆ, ಶ್ರೀಕೃಷ್ಣನ ಭಕ್ತಿ ಪ್ರಸಾರ ಮತ್ತು ಭಗವದ್ಗೀತೆಯ ಉಪದೇಶ, ಹಾಗೇನೆ ಗೋ ಸಂರಕ್ಷಣೆ, ಅನ್ನದಾನ ಮತ್ತು ಸಮಾಜ ಸೇವೆ ಹಾಗೂ ಯುವಕರಿಗೆ ಆಧ್ಯಾತ್ಮಿಕ ಮಾರ್ಗದರ್ಶನ, ಇವುಗಳನ್ನು ಪ್ರಮುಖ ಸೇವೆಗಳನ್ನಾಗಿ ನಡೆಸುತ್ತಿದೆ. ಈ ಬೆಂಗಳೂರಿನ ಇಸ್ಕಾನ್ ದೇವಾಲಯವನ್ನ ವಿಶ್ವದ ದೊಡ್ಡ ಕೃಷ್ಣ ದೇವಾಲಯಗಳಲ್ಲಿ ಒಂದೆಂದು ಪರಿಗಣಿಸಲಾಗಿದೆ. ಇಂದು ಇಸ್ಕಾನ್ ಟೆಂಪಲ್ಗಳು 100ಕ್ಕೂ ಹೆಚ್ಚು ದೇಶಗಳಲ್ಲಿವೆ. ಸಾವಿರಾರು ಮಂದಿರಗಳು, ಕೋಟ್ಯಾಂತರ ಭಕ್ತರು, ಅನೇಕ ಭಾಷೆಗಳಲ್ಲಿ ಭಗವದ್ಗೀತೆ ಪ್ರಕಟಣೆ ಮೂಲಕ ಜಾಗತಿಕ ಆಧ್ಯಾತ್ಮಿಕ ಚಳುವಳಿಯಾಗಿದೆ ಈ ಇಸ್ಕಾನ್ ಟೆಂಪಲ್. ಇನ್ನು ಇದರ ವೈದಿಕ ಮೂಲಗಳನ್ನ ನಾವು ನೋಡೋದಾದ್ರೆ, ವೇದಗಳು, ಉಪನಿಷತ್ತುಗಳು, ಮಹಾಭಾರತ, ಭಗವದ್ಗೀತೆ, ಶ್ರೀ ಮಧ್ವ ಭಾಗವತ, ಬ್ರಹ್ಮ ಸಂಹಿತೆ ಇವುಗಳ ಮೇಲೆ ಆಧಾರಿತವಾಗಿದೆ. ಇನ್ನು ಈ ದೇವಸ್ಥಾನದ ಇತಿಹಾಸದ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ, ಭಾರತದಲ್ಲಿ 6ನೇ ಶತಮಾನದಿಂದ 17ನೇ ಶತಮಾನದವರೆಗೆ ಭಕ್ತಿ ಚಳುವಳಿ ಬೆಳೆಯುತ್ತೆ. ದಕ್ಷಿಣ ಭಾರತದಲ್ಲಿ ಆಳ್ವರ ಸಂತರು ರಾಮಾನುಜಾಚಾರ್ಯರು, ಹಾಗೆ ಉತ್ತರ ಭಾರತದಲ್ಲಿ ಮೀರಾಬಾಯಿ, ತುಳಸಿದಾಸ್, ಹಾಗೆ ಸುರದಾಸ್. ನಂತರ ಬೆಂಗಾಳದಲ್ಲಿ ಚೈತನ್ಯ ಮಹಾಪ್ರಭು ಅವರು ಭಕ್ತಿ ಚಳುವಳಿಯನ್ನ ಜನಸಾಮಾನ್ಯರಿಗೆ ತಲುಪಿಸುತ್ತಾರೆ. 1486ರಲ್ಲಿ ಎನ್ ಬಡವಿಪ್ನಲ್ಲಿ ಚೈತನ್ಯ ಮಹಾಪ್ರಭು ಅವರು ಜನಿಸುತ್ತಾರೆ. ಇಸ್ಕಾನ್ ಅವರನ್ನ ಶ್ರೀಕೃಷ್ಣನ ಅವತಾರ ಮತ್ತು ರಾಧಾ ಕೃಷ್ಣನ ಸಂಯುಕ್ತ ರೂಪ ಎಂದು ಪರಿಗಣಿಸಲಾಗುತ್ತದೆ.